ದರ್ಶನ್ಗೆ ಮನೆಯಿಂದ ಊಟ ಬರುತ್ತೋ ಬರೋದಿಲ್ವೋ, ಹಾಸಿಗೆ ದಿಂಬು ಹೊದಿಕೆ ಬಟ್ಟೆ ಮನೆಯಿಂದ ಬರ್ತವೋ ಬರೋದಿಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ ಅಂತ. ಹಾಸಿಗೆ ದಿಂಬು ಹೊದಿಕೆ ಊಟ ಮನೆಯಿಂದ ಬಟ್ಟೆ ಜೈಲಿನ ಒಳಗೆ ಹೋಗುತ್ತೋ ಇಲ್ವೋ ನಾಳೆ ಡಿಸೈಡ್ ಆಗುತ್ತೆ. ವಿಧಾನಸಭೆಗಂತೂ ಬಂತು, ವಿಧಾನಸೌಧಕ್ಕಂತೂ ಬಂತು. ಅಹೋರಾತ್ರಿ ಧರಣಿಯ ನಿರ್ಧಾರ ಮಾಡಿದ್ದಾರೆ BJP ಮತ್ತು JDSನ MLAಗಳು MLCಗಳು. ಮೂಡ ಹಗರಣದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಇವತ್ತು ಜೋರು ಗಲಾಟೆ ನಡೀತು. BJP ವಿರೋಧ ಪಕ್ಷದ MLAಗಳು MLCಗಳು ತಮ್ಮ ಸೀಟ್ನಲ್ಲಿ ಕುಳಿತಿದ್ದಕ್ಕಿಂತ ಸದನದ ಬಾವಿಯೊಳಗೆ ನಿಂತಿದ್ದೇ ಜಾಸ್ತಿ. ನೋಡ್ತಾ ಇದ್ದಾರೆ, ವಿಪಕ್ಷಗಳ ಸೀಟ್ ಅಷ್ಟು ಖಾಲಿ, ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂದ್ರೆ ಬಾವಿಲಿ ಪ್ಲಕಾರ್ಡ್ ಹಿಡ್ಕೊಂಡು ನಿಂತಿದ್ರು. ಮೂಡ ಚರ್ಚೆಗೆ ಅವಕಾಶ ಕೊಡಿ ಅಂತ. ಒಂದು ಹಂತದಲ್ಲಿ ಸ್ಪೀಕರ್ UT ಖಾದರ್ ಅವರ ಮೇಲೆ ಆಕ್ರೋಶ ತೋರ್ಪಡಿಸಿದ್ರು. ನೀವು ಪಕ್ಷಪಾತಿಯಾಗಿ ವರ್ತನೆ ಮಾಡ್ತಿದ್ದೀರಿ, ಪಕ್ಷಾತೀತರಾಗಿ ವರ್ತನೆ ಮಾಡ್ತಿಲ್ಲ, ನೀವು KPCC ಅಧ್ಯಕ್ಷರಾಗಿಬಿಡಿ ಅಂತ R ಅಶೋಕ್ ಸುನೀಲ್ ಕುಮಾರ್ ಅವರು ಏನು ಕಾಲೆಳೆದ್ರು UT ಖಾದರ್ ಅವರು. ಒನ್ ಸೈಡ್ ಸ್ಪೀಕರ್ ಒನ್ ಸೈಡ್ ಅಂತ ಘೋಷಣೆ. ಮೂಡಾ ಸೈಡ್ ಸಿದ್ದರಾಮಯ್ಯಗೆ ಹೋಯಿತು. ಕೇಳಿಸ್ಕೊಳ್ಳಿ ಗಲಾಟೆ ಹೆಂಗಿತ್ತು. 2024-25 ಮಾರ್ಚ್ 31 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 4, 7, 11, 13, 14, 17, 20, 22, 24, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ಖಾತೆಯಲ್ಲಿ ಹಾಗೂ ಬಂಡವಾಳ 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಆರೋಪ ಮಾಡಿ, ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡಿ, ಆ ಕಡೆಗೆ ಆರೋಪ ಮಾಡಿ, ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಬಿಲ್ಲಲ್ಲೆಲ್ಲ ಭಾಗವಹಿಸಬೇಕಂತ ನಾನು ಕೇಳ್ತೀನಿ, ಭಾಗವಹಿಸಲಿಲ್ಲ ನೋಡಿ. ಯಾಕೆಂತ ಹೇಳಿದ್ರೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ. ಜನರ ಪರವಾಗಿ ಮಾತಾಡಲಿಕ್ಕೆ ಇವತ್ತು ಬಹಳಷ್ಟು ಸಮಯ ಅವಕಾಶ ಇದೆ. ಚರ್ಚೆ ಮಾಡಿ 1 ವರ್ಷ 2 ವರ್ಷ ವೆಚ್ಚ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ನ ಬಗ್ಗೆ ನೀವೇ ಎನ್ಕ್ವೈರಿ ಹಾಕುದು, ಅಧಿವೇಶನ ಮುಂದೆ ಹೋಗುದು. ಇದರಲ್ಲಿ ಸ್ಪೀಕರ್ ಅವರು ಮೈಕ್ನ ಮುಂದೆ ಮಾತಾಡ್ತಿದ್ದಾರೆ, ಅದರಿಂದ ಅವ್ರ ಧ್ವನಿ ಜೋರಾಗಿ ಕೇಳಿಸ್ತಾ ಇದೆ. ಬ್ಯಾಕ್ಗ್ರೌಂಡ್ನಲ್ಲಿ BJP ಅವರು ಏನೇನು ಮಾತಾಡ್ತಿದ್ರು ಅನ್ನೋದು. ಒಟ್ಟಿನಲ್ಲಿ ಮೂಡ ತನಿಖೆಗೆ ಅವಕಾಶ, ಮೂಡ ಚರ್ಚೆಗೆ ಅವಕಾಶ ಇಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ರು. 2 ವರ್ಷದ ಹಿಂದೆ ಆಗಿದ್ರೆ ಈಗ ಯಾಕೆ ಚರ್ಚೆ ಅದು ಅಂತಂದರು. ಅವಾಗ ಬೋವಿ ನಿಗಮದ ಹಗರಣ 4 ವರ್ಷದ ಹಿಂದೆ ಆಗಿದ್ದು ಮತ್ತೆ ಚರ್ಚೆ ಮಾಡ್ತಿರಲ್ಲ ಅಂತ BJP ಅವ್ರದ್ದು ಪ್ರಶ್ನೆ. ಬೋವಿ ಹಗರಣ, ಬೋವಿ ನಿಗಮದ ಹಗರಣದ್ದು ತನಿಖೆ ನಡೀತಾ ಇಲ್ಲ, ಈಗ ಇದ್ರ ತನಿಖೆ ನಡೀತಾ ಇದೆ, ನಾವೇನು ಇಲ್ಲಿ ಚರ್ಚೆ ಮಾಡೋದು ಅಂತ ಈ ರೀತಿಯಾಗಿ ಜೋರ ಗಲಾಟೆ ಆಯಿತು. ಅಂತಿಮವಾಗಿ ತನಿಖೆಗೆ ಅವಕಾಶ ತನಿಖೆ ಅಂತ ಬರ್ತೀನಿ ನನ್ನ ಬಾಯಲ್ಲಿ. ಚರ್ಚೆಗೆ ಅವಕಾಶ ಕೊಡದೆ ಹೋದರೆ ನಾವು ಇಲ್ಲಿಂದ ಹೋಗೋದಿಲ್ಲ, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದರು. ಅಹೋರಾತ್ರಿ ಧರಣಿ ನೋಡ್ತಾ ಇದ್ದೀರಿ, ಒಂದು ಕಡೆ ವಿಧಾನಸಭೆಯಲ್ಲಿ, ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲಿ. 87,000 ಜನರಿಗೆ ಅದರ ಘೋಷಣೆಯನ್ನ ವಿಪಕ್ಷ ನಾಯಕ R ಅಶೋಕ್ ಅವರು ಮಾಡಿದ್ರು, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿದ್ರು. ಕೇಳಿಸ್ಕೊಳ್ಳಿ. ಏನು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಹಕ್ಕು, ಹೋರಾಟ ಮಾಡುವಂಥ ಹಕ್ಕು ನಮಗೆ ಸಂವಿಧಾನದತ್ತವಾಗಿ ಬಂದಿದೆ. ಆದರೆ ಸ್ಪೀಕರ್ ಅವರಾಗಲಿ, ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ನಮಗೆ ಮಾತಾಡೋಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ನಮ್ಮನ್ನು ದಮನ ಮಾಡುವಂಥ, ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನು ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನು ಮಾಡೋ ಮುಖಾಂತರದ ರಾಜ್ಯದ ಜನತೆಗೆ ಇಂಥ ನೀತಿಗೆಟ್ಟ ಸರ್ಕಾರದ ವಿರುದ್ಧವಾದಂಥ ಹೋರಾಟಕ್ಕೆ
ಮುಂದೆನೂ ಕೂಡ ನಾವು ಚಾಲನೆಯನ್ನು ಕೊಡ್ತೀರಿ. ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಲಾಭವನ್ನು ಪಡೆದುಕೊಂಡಿದ್ದಾರೆ. 14 ನಿವೇಶನಗಳು ಅವರು ಕೂಡ ಕುಟುಂಬಕ್ಕೆ ಸಿಕ್ಕಿದೆ, ಮುಖ್ಯಮಂತ್ರಿಗಳ ಕುಟುಂಬಕ್ಕೆ. ಈ ಸರ್ಕಾರ ಬಂದ ನಂತರದಲ್ಲಿ ಕಳೆದ 15 ತಿಂಗಳಲ್ಲಿ ಸುಮಾರು 5,000 ನಿವೇಶನಗಳು ಅಥವಾ 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನು ಮನಬಂದಂತೆ ಕೊಟ್ಟಿದ್ದಾರೆ. ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಡದೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪಲಾಯನ ವಾದವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಧೈರ್ಯ ಇದ್ದರೆ ಅವರೇ ಇವತ್ತು ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಸಭಾಧ್ಯಕ್ಷರಿಗೆ ಹೇಳಬೇಕಾಗಿತ್ತು. ಅದು ಹೇಳೋಂಥ ಧೈರ್ಯ ಮಾನ್ಯ ಸಿದ್ದರಾಮಯ್ಯನವರು ಮಾಡಿಲ್ಲ. ಸ್ಪೀಕರನ್ನು ದುರುಪಯೋಗ ಪಡಿಸ್ಕೊಂಡು ಈ ಚರ್ಚೆಗೆ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತೇನು ಇವರ ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ನಾವು ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಇದನ್ನು ನಾವು ಧಿಕ್ಕರಿಸಿ ಇವತ್ತು ಸದನದ ಒಳಗಡೆ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡೋರಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.